ದಿಸ್ ಇಸ್ ಮಂಜುನಾಥ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಒಂದೊಂದು ಚಾಪ್ಟರ್ ವೈಸ್ ಕ್ಲಿಯರ್ ಆಗಿರ್ತಕ್ಕಂಥ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಅದ್ರ ಜೊತೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಸಹ ಹೇಳ್ತೀನಿ ಅಂತ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಚಾಪ್ಟರ್ ನಾನು ತೊಗೊಂಡಿದ್ದೀನಿ, ಅದು ಆರ್ಗನೈಸಿಂಗ್. ಸೊ ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಇಲ್ಲಿ ನಿಮಗೆ 8 ಮಾರ್ಕ್ಸು, 2 ಮಾರ್ಕ್ಸು, 4 ಮಾರ್ಕ್ಸು, 1 ಮಾರ್ಕ್ಸ್ ಕ್ವಶನ್ಸು ಕಂಪಲ್ಸರಿ ಬರುತ್ತೆ. ಆದ್ದರಿಂದ ಈ ಚಾಪ್ಟರ್ನ ನೀವು ಚೆನ್ನಾಗಿ ಕ್ಲಿಯರಾಗಿ ಕಾನ್ಸೆಪ್ಟ್ಗಳನ್ನ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಈಸಿಯೆಸ್ಟ್ ವೇಯಲ್ಲಿ ನಾನು ನಿಮಗೆ ನೋಟ್ಸನ್ನು ಪ್ರಿಪೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಕ್ಲಿಯರಾಗಿ ನೋಡಿ, ಅದರ ಬೇಸ್ ಮೇಲೆ ನೀವು ಕಂಟೆಂಟನ್ನು ಒಂದು ಕಡೆ ಬರ್ಕೊಂಡು ಅದರ ಪ್ರಕಾರ ನೀವು ಓದ್ಕೊಂಡು ಹೋದರೆ ಈಸಿಯಾಗಿ ಈ ಚಾಪ್ಟರ್ಲ್ಲಿ ನೀವು ಸ್ಕೋರನ್ನು ಎಕ್ಸಾಮಲ್ಲಿ ತೊಗೊಳ್ಬೋದಾಗುತ್ತೆ. ಸೊ ನೋಡಿರ್ಬೋದು ನೀವು ಆರ್ಗನೈಸಿಂಗಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಬಂದಾಗ, ವಾಟ್ ಈಸ್ ಆರ್ಗನೈಸಿಂಗ್, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. 8 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ, ಅಥವಾ ಈ ಥರ ಆದರೂ ಕೇಳ್ಬೋದು ಅವರು. ದ ರೋಲ್ ಆಫ್ ಆರ್ಗನೈಸಿಂಗ್ ಇಂಪಾರ್ಟೆಂಟ್ ಫಾರ್ ಬಿಸ್ನೆಸ್ ಆರ್ಗನೈಸೇಷನ್ ಟು ಸಕ್ಸಸ್ಫುಲ್ ಅಚೀವ್ ಇಟ್ಸ್ ಗೋಲ್ಸ್ ಅಂತ ಆದರೂ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಅಂತಾದರೂ ಕೇಳ್ಬೋದು. ಆಗ ನೀವು ಆರ್ಗನೈಸಿಂಗ್ ಮೀನಿಂಗ್ ಬರೆದು ಅದರ ಇಂಪಾರ್ಟೆನ್ಸ್ ಪಾಯಿಂಟ್ಸನ್ನು ನೀವು ಇಲ್ಲಿ ಬರೆದ್ರೆ 8 ಮಾರ್ಕ್ಸ್ ಈಸಿಯಾಗಿ ನಿಮಗೆ ಸಿಗುತ್ತೆ. ಆರ್ಗನೈಸಿಂಗ್ ಪ್ರೋಸೆಸ್ಸು ಇಂಪಾರ್ಟೆಂಟ್, ಎಕ್ಸ್ಪ್ಲೇನ್ ದಿ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ಅಂತಾದರೂ ಕೇಳ್ಬೋದು, ಎಕ್ಸ್ಪ್ಲೇನ್ ದಿ ಆರ್ಗನೈಸಿಂಗ್ ಪ್ರೋಸೆಸ್ ಅಂತಾದರೂ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ದಿ ಸ್ಟೆಪ್ಸ್ ಇನ್ ಆರ್ಗನೈಸಿಂಗ್ ಪ್ರೋಸೆಸ್ ಅಂತಾದರೂ ಕೇಳ್ಬೋದು. ಕಂಪಲ್ಸರಿ ಕ್ವಶನ್ ಬರುತ್ತೆ, 4 ಪಾಯಿಂಟ್ ಇದೆ, 4 ಮಾರ್ಕ್ಸಲ್ಲಿ ಕಂಪಲ್ಸರಿ ಬರುತ್ತೆ. ಆದಷ್ಟು ಚೆನ್ನಾಗಿ ಓದ್ಕೊಡಿ. ಅಥವಾ 1 ಮಾರ್ಕ್ಸಲ್ಲಾದರೂ ಕ್ವಶನ್ಸು ಚೂಸ್ ದಿ ಕರೆಕ್ಟ್ ಆನ್ಸರು ವಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ. ಅದರಿಂದ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಈ ಕ್ವಶನನ್ನು. ಅದಾದ ನಂತರ ಆರ್ಗನೈಸಿಂಗ್ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ಆರ್ಗನೈಸಿಂಗ್ ಸ್ಟ್ರಕ್ಚರು, ಅಥವಾ ಡಿಫೈನ್ ಆರ್ಗನೈಸಿಂಗ್ ಸ್ಟ್ರಕ್ಚರ್ಸ್ ಅಂತ ಕೇಳ್ತಾರೆ, ಅಥವಾ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಕಂಪಲ್ಸರಿ 8 ಮಾರ್ಕ್ಸಲ್ಲಿ ಡೆಫಿನೆಟಾಗಿ ಬರುತ್ತೆ. ಫಂಕ್ಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅದರ ಫೀಚರ್ಸು, ಅದರ ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜಸ್ ಕಂಪಲ್ಸರಿ ಓದ್ಕೊಳ್ಳಿ, 8 ಮಾರ್ಕ್ಸಲ್ಲಿ ಬರುತ್ತೆ. ಮತ್ತು ಡಿವಿಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಮೀನಿಂಗು, ಫೀಚರ್ಸು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜಸ್ ಕಂಪಲ್ಸರಿ 8 ಮಾರ್ಕ್ಸಲ್ಲಿ ಬರುತ್ತೆ. ಅದಾದ ನಂತರ ಡಿಫ್ರೆನ್ಸಸ್ ಬಿಟ್ವೀನ್ ಫಂಕ್ಷನಲ್ ಆ್ಯಂಡ್ ಡಿವಿಷನಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸು 4 ಮಾರ್ಕ್ಸ್ ಅಥವಾ 8 ಮಾರ್ಕ್ಸಲ್ಲಿ ಬರುತ್ತೆ. ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್, ಫೀಚರ್ಸು, ಮೀನಿಂಗು, ಮೆರಿಟ್ಸು, ಡಿಮೆರಿಟ್ಸು ಕಂಪಲ್ಸರಿ 8 ಮಾರ್ಕ್ಸಲ್ಲಿ ಕೇಳಿದ್ದಾರೆ, ಓದ್ಕೊಳ್ಳಿ. ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್, ಮೀನಿಂಗು, ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು 8 ಮಾರ್ಕ್ಸಲ್ಲಿ ಕಂಪಲ್ಸರಿ ಬರುತ್ತೆ, ಓದ್ಕೊಳ್ಳಿ. ಡಿಫ್ರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟ್ರಕ್ಚರ್ಸು ಡಿಫ್ರೆನ್ಸಸ್ ಕೇಳ್ತಾರೆ, ಕಂಪಲ್ಸರಿ ಚೆನ್ನಾಗಿ ಓದ್ಕೊಳ್ಳಿ. ವಾಟ್ ಈಸ್ ಡೆಲಿಗೇಷನ್ ಅಂತ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಡಿಫೈನ್ ಡೆಲಿಗೇಷನ್ಸ್ ಅಂತ 1 ಆರ್ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ಸು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕಂಪಲ್ಸರಿ ಬರುತ್ತೆ, ಅಥವಾ 4 ಮಾರ್ಕ್ಸಲ್ಲಿ ಬರುತ್ತೆ. ಕಂಪ್ಯಾರಿಸನ್ ಕೇಳ್ತಾರೆ. ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಮತ್ತು ಅಕೌಂಟಬಿಲಿಟಿ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಲ್ಲಿ. ಅದಾದ ನಂತರ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್, ವಾಟ್ ಈಸ್ ಡೆಲಿಗೇಷನ್, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್ಸ್ ಅಂತ 8 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ ಬರುತ್ತೆ. ನೆಕ್ಸ್ಟು ವಾಟ್ ಈಸ್ ಡಿಸೆಂಟ್ರಲೈಸೇಷನ್ಸ್ ಅಂತ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕಂಪಲ್ಸರಿ 8 ಮಾರ್ಕ್ಸಲ್ಲಿ ಬರುತ್ತೆ. ವಾಟ್ ಈಸ್ ಸೆಂಟ್ರಲೈಸೇಷನ್ಸ್ ಅಂತ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಬರುತ್ತೆ. ಡಿಫ್ರೆನ್ಸಸ್ ಸೆಂಟ್ರಲೈಸೇಷನ್ಸ್ ಮತ್ತು ಡಿಸೆಂಟ್ರಲೈಸೇಷನ್ಸ್ ಅಂತ 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸಲ್ಲಿ ಡಿಫ್ರೆನ್ಸಸ್ ಕೇಳ್ತಾರೆ. ವಾಟ್ ಈಸ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಅದರಿಂದ ಇಷ್ಟು ಕಾನ್ಸೆಪ್ಟನ್ನು ನೀವು ಕ್ಲಿಯರಾಗಿ ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ 4 ಮಾರ್ಕ್ಸು, 8 ಮಾರ್ಕ್ಸು ಮತ್ತು 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ಸು ನಿಮಗೆ ಈಸಿಯಾಗಿ ಕಂಪಲ್ಸರಿ ಕ್ವಶನ್ ಬರೋದ್ರಿಂದ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು ಈ ಚಾಪ್ಟರ್ನ ಕ್ಲಿಯರಾಗಿ ಓದಿದ್ರೆ. ಥ್ಯಾಂಕ್ ಯು. ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಈ ಥರ ನಿಮ್ಮ ಸರ್ಕಲಲ್ಲಿ ಕಾಲೇಜಲ್ಲಿ ಯಾರೆಲ್ಲ ಓದ್ತಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ. ಈ ಥರ ವೀಡಿಯೋಸನ್ನು ನಾನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.